MBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಜಗತ್ತಿನ ಬಿಸ್ನೆಸ್ ಲೋಕಕ್ಕೆ ನಿಮ್ಮ ಎಂಟ್ರಿ ಪಾಸ್ಪೋರ್ಟ್. ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಮಾತ್ರ ನಿಮ್ಮ ಗುರಿಯಲ್ಲ. ಬದಲಿಗೆ ಭಾರತದಿಂದ ಹೊರಗೆ ಹೋಗಿ ಬೇರೆ ಬೇರೆ ದೇಶಗಳ ಕಂಪನಿಗಳ ಜೊತೆಗೆ ಕೆಲಸ ಮಾಡಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು ತಿಳಿದುಕೊಳ್ಳಬೇಕು. ಏಕೆಂದರೆ ಇವತ್ತು ಬಿಸ್ನೆಸ್ ಅನ್ನೋದು ಒಂದು ದೇಶದ ಗಡಿಯೊಳಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತದ ಒಂದು ಕಂಪನಿ ಅಮೆರಿಕದಲ್ಲಿ ಪ್ರಾಡಕ್ಟ್ ಮಾರಬಹುದು, ಜಪಾನ್ನಿಂದ ಟೆಕ್ನಾಲಜಿ ತರಿಸಿಕೊಳ್ಳಬಹುದು, ಜರ್ಮನಿಯಿಂದ ಮೆಷಿನರಿ ಖರೀದಿಸಿಕೊಳ್ಳಬಹುದು, ಯುರೋಪ್ನಲ್ಲಿ ತನ್ನ ಬ್ರಾಂಚ್ ಆರಂಭಿಸಬಹುದು. ಇಂತಹ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡಲು ಸಾಮಾನ್ಯ ಮ್ಯಾನೇಜ್ಮೆಂಟ್ ನಾಲೆಜ್ ಮಾತ್ರ ಸಾಕಾಗುವುದಿಲ್ಲ. ಇಲ್ಲಿ ಬೇಕಾಗುವುದು ಗ್ಲೋಬಲ್ ಬಿಸ್ನೆಸ್ ನಾಲೆಜ್. ಅದೇ ಕಾರಣಕ್ಕೆ MBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಂದು ಇಂಟ್ರೆಸ್ಟಿಂಗ್ ಕರಿಯರ್ ಆಪ್ಷನ್ ಆಗಿ ಬೆಳೆಯುತ್ತಿದೆ. ಆದರೆ ಈ ಕೋರ್ಸ್ನಲ್ಲಿ ನಿಜವಾಗಿಯೂ ಏನು ಕಲಿಯುತ್ತೀರಾ? ಯಾರಿಗೆ ಇದು ಸೂಕ್ತ? ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಬೇಕು? ಯಾವ ಸ್ಪೆಷಲೈಸೇಷನ್ ಆಯ್ಕೆ ಮಾಡಬೇಕು? ಭಾರತದಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಗಮನಿಸಬಹುದು? ಮತ್ತು ಮುಖ್ಯವಾಗಿ ಈ ಡಿಗ್ರಿ ಮುಗಿಸಿದ ನಂತರ ಕರಿಯರ್ ಅಪಾರ್ಚುನಿಟೀಸ್ ಹೇಗಿರುತ್ತವೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತಮವಾಗಿ ಈ ವಿಡಿಯೋನಲ್ಲಿ ಸರಳತೆಯಾಗಿ ತಿಳಿಸುತ್ತೇನೆ ಮತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡುತ್ತೇನೆ. ಸೊ ಬನ್ನಿ, MBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ಏನು ಅಂತ ನೋಡೋಣ. ಮೊದಲಿಗೆ ಬೇಸಿಕ್ ವಿಷಯದಿಂದ ಶುರು ಮಾಡೋಣ. MBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದು ಸಾಮಾನ್ಯವಾಗಿ 2 ವರ್ಷಗಳ ಪೋಸ್ಟ್ ಗ್ರಾಜ್ಯುಯೇಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಆಗಿರುತ್ತೆ. ಈ ಕೋರ್ಸ್ನಲ್ಲಿ ಬಿಸ್ನೆಸ್ ಅನ್ನು ಕೇವಲ ಭಾರತದ ಪರ್ಸ್ಪೆಕ್ಟಿವ್ನಲ್ಲಿ ನೋಡುವುದಿಲ್ಲ. ಬದಲಾಗಿ ಬೇರೆ ಬೇರೆ ದೇಶಗಳ ಮಾರ್ಕೆಟ್ಸ್, ಇಂಟರ್ನ್ಯಾಷನಲ್ ಟ್ರೇಡ್, ಫಾರಿನ್ ಇನ್ವೆಸ್ಟ್ಮೆಂಟ್, ಗ್ಲೋಬಲ್ ಫೈನಾನ್ಸ್, ಎಕ್ಸ್ಪೋರ್ಟ್ ಇಂಪೋರ್ಟ್, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್, ಫಾರಿನ್ ಎಕ್ಸ್ಚೇಂಜ್ ಮತ್ತು ಗ್ಲೋಬಲ್ ಬಿಸ್ನೆಸ್ ಸ್ಟ್ರಾಟಜೀಸ್ ಬಗ್ಗೆ ಕಲಿಸಲಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ, ಒಂದು ಕಂಪನಿ ತನ್ನ ಬಿಸ್ನೆಸ್ ಅನ್ನು ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕಾದರೆ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು, ಅದಕ್ಕೆ ಉತ್ತರ ಹುಡುಕುವ ಕೋರ್ಸ್ ಇದು. ಒಂದು ದೇಶದ ಕರೆನ್ಸಿ ಬದಲಾಗಿದ್ರೆ ಬಿಸ್ನೆಸ್ ಮೇಲೆ ಏನು ಪರಿಣಾಮ ಬೀರುತ್ತದೆ? ಒಂದು ದೇಶದಲ್ಲಿ ಹೊಸ ಟ್ರೇಡ್ ಪಾಲಿಸಿ ಬಂದರೆ ಕಂಪನಿಗೆ ಏನಾಗಬಹುದು? ಒಂದು ಪ್ರಾಡಕ್ಟ್ ಅನ್ನು ಭಾರತದಲ್ಲಿ ಮಾರುವುದು ಮತ್ತು ಅಮೆರಿಕದಲ್ಲಿ ಮಾರುವುದರ ನಡುವೆ ಯಾವ ವ್ಯತ್ಯಾಸವಿದೆ ಎಂಬ ಕಂಪನಿ ಮ್ಯಾನೇಜರ್ ಇಂತಹ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕು. ಅಂತಹ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಬೆಳೆಸುವುದು MBA ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಪ್ರಮುಖ ಉದ್ದೇಶ. ಈ ಕೋರ್ಸ್ ಯಾರಿಗೆ ಸೂಕ್ತ? ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಇದೆ. ನಿಮಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲದಿದ್ದರೆ ಕೇವಲ ಡಿಗ್ರಿಗಾಗಿ ಈ ಕೋರ್ಸ್ ಆಯ್ಕೆ ಮಾಡುವುದು ಅಷ್ಟು ಉತ್ತಮ ನಿರ್ಧಾರವಾಗದೇ ಇರಬಹುದು. ಆದರೆ ನಿಮಗೆ ಡಿಫರೆಂಟ್ ಕಂಟ್ರೀಸ್ ಬಗ್ಗೆ ತಿಳಿದುಕೊಳ್ಳಲು ಇಷ್ಟವಿದ್ದರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಗ್ಗೆ ಕ್ಯೂರಿಯಾಸಿಟಿ ಇದ್ದರೆ, ಫಾರಿನ್ ಟ್ರೇಡ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಗ್ಲೋಬಲ್ ಫೈನಾನ್ಸ್ ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ ಬಗ್ಗೆ ಆಸಕ್ತಿ ಇದ್ದರೆ ಈ ಕೋರ್ಸ್ ನಿಮಗೆ ಉತ್ತಮ ಆಪ್ಷನ್ ಆಗಬಹುದು. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ MNC ಅಥವಾ ಗ್ಲೋಬಲ್ ಕಂಪನೀಸ್ನಲ್ಲಿ ಕರಿಯರ್ ಮಾಡಬೇಕು ಅನ್ನೋ ಆಸೆ ಇರುವವರಿಗೆ ಯೂಸ್ಫುಲ್ ಆಗಬಹುದು. ಎಲಿಜಿಬಿಲಿಟಿ ಏನು ಈ ಕೋರ್ಸ್ ಮಾಡಬೇಕು ಅಂತಂದರೆ, ಈಗ ಅಡ್ಮಿಷನ್ಗೆ ಬೇಕಾಗಿರುವ ಬೇಸಿಕ್ ಎಲಿಜಿಬಿಲಿಟಿ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ MBA ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಅಪ್ಲೈ ಮಾಡಲು ನೀವು ಯಾವುದೇ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ 3 ವರ್ಷಗಳ ಬ್ಯಾಚುಲರ್ಸ್ ಡಿಗ್ರಿ ಪೂರ್ಣಗೊಳಿಸಿರಬೇಕು. ಅದು ಸೈನ್ಸ್ ಆಗಿರಬಹುದು, ಕಾಮರ್ಸ್ ಆಗಿರಬಹುದು ಅಥವಾ ಆರ್ಟ್ಸ್ ಆಗಿರಬಹುದು. ಆದರೆ ಮಾರ್ಕ್ಸ್ ವಿಷಯದಲ್ಲಿ ಕಾಲೇಜ್ ಅಥವಾ ಯೂನಿವರ್ಸಿಟಿ ನಿಯಮ ಬದಲಾಗಿರಬಹುದು. ಕೆಲವು ಇನ್ಸ್ಟಿಟ್ಯೂಟ್ ಸುಮಾರು 50% ಎಗ್ರಿಗೇಟ್ ಮಾರ್ಕ್ಸ್ ಕೇಳಬಹುದು, ಇನ್ನು ಕೆಲವು ಇನ್ಸ್ಟಿಟ್ಯೂಟ್ 45% ಎಗ್ರಿಗೇಟ್ ಕೇಳಬಹುದು. ಇನ್ನು ಕೆಲವು ಇನ್ಸ್ಟಿಟ್ಯೂಟ್ನಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇನ್ನೂ ಹೆಚ್ಚು ಇರಬಹುದು. ಹೀಗಾಗಿ ಅಡ್ಮಿಷನ್ಗೆ ಅಪ್ಲೈ ಮಾಡುವ ಮೊದಲು ನೀವು ಆಯ್ಕೆ ಮಾಡುವ ಇನ್ಸ್ಟಿಟ್ಯೂಟ್ನ ಅಫಿಷಿಯಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ಚೆಕ್ ಮಾಡುವುದು ಬಹಳ ಪ್ರಮುಖ. ಅಡ್ಮಿಷನ್ ಹೇಗೆ ಸಿಗುತ್ತೆ?
ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಎಲ್ಲ ಕಾಲೇಜ್ ಒಂದೇ ರೀತಿಯಲ್ಲಿ ಅಡ್ಮಿಷನ್ ನೀಡುವುದಿಲ್ಲ. ಕೆಲವು ಇನ್ಸ್ಟಿಟ್ಯೂಟ್ನಲ್ಲಿ ಮೆರಿಟ್ ಆಧಾರದ ಅಡ್ಮಿಷನ್ ಇರುತ್ತದೆ. ಆದರೆ ರೆಪ್ಯೂಟೆಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಪ್ರೋಸೆಸ್ ಆಗಿರಬಹುದು. ಮೊದಲು ಎಂಟ್ರೆನ್ಸ್ ಎಕ್ಸಾಮಿನೇಷನ್, ನಂತರ ಶಾರ್ಟ್ ಲಿಸ್ಟ್, ಆಮೇಲೆ ಗ್ರೂಪ್ ಡಿಸ್ಕಷನ್ ಅಥವಾ ಇತರ ಇವ್ಯಾಲ್ಯೂಯೇಷನ್ ರೌಂಡ್ಸ್ ಮತ್ತು ಕೊನೆಯಲ್ಲಿ ಪರ್ಸನಲ್ ಇಂಟರ್ವ್ಯೂ. ಅಂದರೆ ಮಾರ್ಕ್ಸ್ ಮಾತ್ರ ಇದ್ದರೆ ಸಾಕು ಅನ್ನೋದಲ್ಲ. ನಿಮ್ಮ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ರೀಸನಿಂಗ್ ಮತ್ತು ಓವರಾಲ್ ಪರ್ಸನಾಲಿಟಿ ಕೂಡ ಇಲ್ಲಿ ಮ್ಯಾಟರ್ ಆಗಬಹುದು. ಸೊ ಈಗ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಬಹುದು? MBA ಅಡ್ಮಿಷನ್ಗೆ ಭಾರತದಲ್ಲಿ ಕೆಲವು ಪ್ರಮುಖ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇವೆ. ಅದರಲ್ಲೊಂದು ಕ್ಯಾಟ್, ಕಾಮನ್ ಅಡ್ಮಿಷನ್ ಟೆಸ್ಟ್. IIM ಸೇರಬೇಕು ಅಂತಿದ್ರೆ ಹಲವು ಪ್ರಮುಖ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಷನ್ ಪಡೆಯಲು ಕ್ಯಾಟ್ ಸ್ಕೋರ್ ಬಳಸಲಾಗುತ್ತದೆ. ಇದರ ಜೊತೆಗೆ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಒಂದು ಪ್ರಮುಖ ಆಪ್ಷನ್. ಇದನ್ನು ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ನಡೆಸುತ್ತದೆ. ಇನ್ನು ನಿಮ್ಮ ಟಾರ್ಗೆಟ್ ಇನ್ಸ್ಟಿಟ್ಯೂಟ್ಗೆ ಅನುಗುಣವಾಗಿ XAT, MAT ಅಥವಾ ಸ್ನ್ಯಾಪ್ ಮುಂತಾದ ಎಕ್ಸಾಮ್ಸ್ ಕೂಡ ರಿಲೆವೆಂಟ್ ಆಗಿರಬಹುದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ, ಪ್ರತಿಯೊಂದು ಕಾಲೇಜ್ ಎಲ್ಲ ಎಕ್ಸಾಮ್ಸ್ ಎಕ್ಸೆಪ್ಟ್ ಮಾಡುವುದಿಲ್ಲ. ಹೀಗಾಗಿ ಮೊದಲು ಕಾಲೇಜ್ ಶಾರ್ಟ್ ಲಿಸ್ಟ್ ಮಾಡಿ, ನಂತರ ಆ ಕಾಲೇಜ್ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸೆಪ್ಟ್ ಮಾಡುತ್ತದೆ ಎಂದು ಚೆಕ್ ಮಾಡುವುದು ಸ್ಮಾರ್ಟ್ ಅಪ್ರೋಚ್ ಆಗಿರುತ್ತೆ. MBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ ಏನು ಕಲಿಯುತ್ತೀರಾ ಅಂತೇಳಿ ನೋಡೋಣ. ಇದೀಗ ಕೋರ್ಸಿನ ಆಕ್ಚುಯಲ್ ಲರ್ನಿಂಗ್ ಕೂಡ ಸಾಮಾನ್ಯವಾಗಿ ಪ್ರೋಗ್ರಾಂನಲ್ಲಿ 4 ಸೆಮಿಸ್ಟರ್ ಇರುತ್ತದೆ. ಆದರೆ ಸಬ್ಜೆಕ್ಟ್ ಕೆಲವು ಥಿಯರಿ ಸೀಮಿತವಾಗಿರುವುದಿಲ್ಲ. ಮ್ಯಾನೇಜ್ಮೆಂಟ್ನ ಬೇಸಿಕ್ ಕಾನ್ಸೆಪ್ಟ್ನಿಂದ ಹಿಡಿದು ಗ್ಲೋಬಲ್ ಬಿಸ್ನೆಸ್ ಸ್ಟ್ರಾಟಜಿವರೆಗೂ ಹಲವು ಏರಿಯಾಸ್ ಕವರ್ ಮಾಡಲಾಗುತ್ತದೆ. ಉದಾಹರಣೆಗೆ ಮ್ಯಾನೇಜ್ಮೆಂಟ್ ಫಂಡಮೆಂಟಲ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಟ್ರೇಡ್ ಲಾ, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್, ಇಂಟರ್ನ್ಯಾಷನಲ್ ಫೈನಾನ್ಸ್, ಗ್ಲೋಬಲ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, India's foreign direct trade and policy, ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಇಂತಹ ವಿಷಯಗಳು ಕರಿಕ್ಯುಲಂನಲ್ಲಿ ಕಾಣಿಸಿಕೊಳ್ಳಬಹುದು. ಅದರ ಜೊತೆಗೆ ಇಂಟರ್ನ್ಶಿಪ್, ಸೆಮಿನಾರ್ಸ್, ಕಾನ್ಫರೆನ್ಸಸ್, ಪ್ರೆಸೆಂಟೇಷನ್ಸ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೂಡ ನಿಮ್ಮ ಲರ್ನಿಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಸ್ಪೆಷಲೈಸೇಷನ್ ಆಯ್ಕೆ ಮಾಡುವ ಅವಕಾಶ ಇಲ್ಲಿ ಕೋರ್ಸ್ ಮುಂತಾದ ಇಂಟ್ರೆಸ್ಟಿಂಗ್ ಪಾರ್ಟ್ ಬರುತ್ತೆ. ಕೆಲವು ಇನ್ಸ್ಟಿಟ್ಯೂಟ್ ಮತ್ತು ಪ್ರೋಗ್ರಾಮ್ಸ್ನಲ್ಲಿ ನಿಮ್ಮ ಕರಿಯರ್ ಇಂಟ್ರೆಸ್ಟ್ಗೆ ಅನುಗುಣವಾಗಿ ಸ್ಪೆಷಲೈಸೇಷನ್ ಆಯ್ಕೆ ಮಾಡುವ ಅವಕಾಶ ಸಿಗಬಹುದು. ಉದಾಹರಣೆಗೆ ಮೊದಲನೆಯದು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್. ಒಂದು ಪ್ರಾಡಕ್ಟನ್ನು ಭಾರತದಲ್ಲಿ ಮಾರ್ಕೆಟ್ ಮಾಡುವುದು ಮತ್ತು ಮತ್ತೊಂದು ದೇಶದಲ್ಲಿ ಮಾರ್ಕೆಟ್ ಮಾಡುವುದರಲ್ಲಿ ಸಾಕಷ್ಟು ವ್ಯತ್ಯಾಸವಿರುತ್ತದೆ. ಅಲ್ಲಿನ ಕಲ್ಚರ್, ಕಸ್ಟಮರ್ ಬಿಹೇವಿಯರ್, ಪರ್ಚೇಸಿಂಗ್ ಪವರ್ ಮತ್ತು ಕಾಂಪಿಟೇಷನ್ ಎಲ್ಲವೂ ವಿಭಿನ್ನವಾಗಿರುತ್ತದೆ. ಈ ಸ್ಪೆಷಲೈಸೇಷನ್ನಲ್ಲಿ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಮತ್ತು ಗ್ಲೋಬಲ್ ಮಾರ್ಕೆಟ್ಸ್ಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ರೂಪಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಎರಡನೆಯದು ಇಂಟರ್ನ್ಯಾಷನಲ್ ಟ್ರೇಡ್. ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಏರಿಯಾ ನಿಮಗೆ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಆಗಿರಬಹುದು. ಇಂಟರ್ನ್ಯಾಷನಲ್ ಟ್ರೇಡ್ ರೂಲ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರೊಸೀಜರ್ಸ್, ಪಾಲಿಸೀಸ್ ಮತ್ತು ಗ್ಲೋಬಲ್ ಟ್ರೇಡ್ ಪ್ರಾಕ್ಟೀಸಸ್ ಬಗ್ಗೆ ತಿಳಿದುಕೊಳ್ಳಬಹುದು. ಮೂರನೆಯದು ಗ್ಲೋಬಲ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಒಂದು ಪ್ರಾಡಕ್ಟ್ ಫ್ಯಾಕ್ಟರಿಯಿಂದ ಹೊರಬಂದು ಕಸ್ಟಮರ್ಸ್ನ ಕೈ ಸೇರುವವರೆಗೂ ಎಷ್ಟು ಅಂತರವಿರುತ್ತದೆ? ರಾ ಮೆಟೀರಿಯಲ್ಸ್ ಎಲ್ಲಿಂದ ಬರುತ್ತದೆ? ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ನಡೆಯುತ್ತದೆ? ವೇರ್ಹೌಸಿಂಗ್ ಎಲ್ಲಿ ಇರಬೇಕು? ಶಿಪ್ಪಿಂಗ್ ಹೇಗೆ ಮಾಡಬೇಕು? ಡೆಲಿವರಿ ಅನ್ನು ಹೇಗೆ ಮ್ಯಾನೇಜ್ ಮಾಡಬೇಕು? ಇವೆಲ್ಲವೂ ಸಪ್ಲೈ ಚೈನ್ ಸಂಬಂಧಿಸಿದ ವಿಷಯಗಳು. ಅದರಲ್ಲೂ ಬಿಸ್ನೆಸ್ ಹಲವಾರು ದೇಶಗಳಲ್ಲಿ ನಡೆಯುವಾಗ ಸಪ್ಲೈ ಚೈನ್ ಇನ್ನಷ್ಟು ಕಾಂಪ್ಲೆಕ್ಸ್ ಆಗಿರುತ್ತದೆ. ಅದನ್ನು ಮ್ಯಾನೇಜ್ ಮಾಡಲು ಬೇಕಾದ ನಾಲೆಜ್
ಇಲ್ಲಿ ಸಿಗಬಹುದು. ನಾಲ್ಕನೇದು ಇಂಟರ್ನ್ಯಾಷನಲ್ ಫೈನಾನ್ಸ್, ಗ್ಲೋಬಲ್ ಬ್ಯಾಂಕಿಂಗ್, ಫಾರಿನ್ ಇನ್ವೆಸ್ಟ್ಮೆಂಟ್, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮತ್ತು ಕರೆನ್ಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆಸಕ್ತಿ ಇರುವವರಿಗೆ ಈ ಸ್ಪೆಷಲೈಸೇಷನ್ ಸೂಕ್ತವಾಗಿರಬಹುದು. ಐದನೇದು ಇಂಟರ್ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಒಂದು ಕಂಪನಿಯಲ್ಲಿ ಇಂಡಿಯಾ, USA, UK ಮತ್ತು ಜಪಾನ್ನ ಎಂಪ್ಲಾಯೀಸ್ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆ ಎಂದು ಇಮ್ಯಾಜಿನ್ ಮಾಡಿ. ಎಲ್ಲರ ಕಲ್ಚರ್, ಕಮ್ಯುನಿಕೇಷನ್ ಸ್ಟೈಲ್, ವರ್ಕ್ ಎಕ್ಸ್ಪೀರಿಯನ್ಸ್ ಒಂದೇ ಆಗಿರುವುದಿಲ್ಲ. ಅಂತಹ ಡೈವರ್ಸ್ ವರ್ಕ್ ಫೋರ್ಸ್ ಅನ್ನು ಮ್ಯಾನೇಜ್ ಮಾಡುವುದು ಇಂಟರ್ನ್ಯಾಷನಲ್ HR ನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ಆರನೆಯದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟ್ರಾಟಜಿ. ಇದು ಗ್ಲೋಬಲ್ ಕಂಪನೀಸ್ಗೆ ಎಕ್ಸ್ಪಾನ್ಷನ್ ಮಾಡುತ್ತವೆ ಅನ್ನುವುದರ ಮೇಲೆ ಫೋಕಸ್ ಮಾಡುತ್ತದೆ. ಹೊಸ ದೇಶಕ್ಕೆ ಕಂಪನಿ ಎಂಟರ್ ಆಗಬೇಕಾದರೆ ಏನು ಮಾಡಬೇಕು, ಅಲ್ಲಿನ ಕಾಂಪಿಟೇಟರ್ಸ್ನನ್ನು ಹೇಗೆ ಫೇಸ್ ಮಾಡಬೇಕು, ಯಾವ ಮಾರ್ಕೆಟ್ನಲ್ಲಿ ಅಪಾರ್ಚುನಿಟಿ ಇದೆ, ಬಿಸ್ನೆಸ್ ಗ್ರೋತ್ಗೆ ಯಾವ ಸ್ಟ್ರಾಟಜಿ ಸೂಕ್ತ, ಇಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಸ್ಪೆಷಲೈಸೇಷನ್ ಸಹಾಯ ಮಾಡಬಹುದು. ಭಾರತದಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಗಮನಿಸಬಹುದು? ಇದೀಗ ಬಹಳ ಜನರ ಕಾಯುತ್ತಿರುವ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಭಾರತದಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಅದಕ್ಕೆ ಸಂಬಂಧಿಸಿದ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂ ನೀಡುವ ಹಲವು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇಲ್ಲಿದೆ. ಉದಾಹರಣೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಇನ್ ಡೆಲ್ಲಿ, ಯೂನಿವರ್ಸಿಟಿ ಆಫ್ ಡೆಲ್ಲಿ ಯ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಗುರ್ಗಾಂವ್, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ, ಗ್ರೇಟ್ ನೋಯ್ಡಾ, ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್, ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಟ್ ವಾರಣಾಸಿ. ಇವುಗಳ ಜೊತೆಗೆ ಬೇರೆ ಹಲವು ಯೂನಿವರ್ಸಿಟೀಸ್ ಮತ್ತು ಬಿಸ್ನೆಸ್ ಸ್ಕೂಲ್ಸ್ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ರಿಲೇಟೆಡ್ ಪ್ರೋಗ್ರಾಂ ನೀಡುತ್ತವೆ. ಆದರೆ ಇಲ್ಲಿ ಒಂದು ಸಲಹೆ: ಕಾಲೇಜ್ ಹೆಸರು ಕೇಳಿ ಮಾತ್ರ ಅಡ್ಮಿಷನ್ ತೆಗೆದುಕೊಳ್ಳಬೇಡಿ. ಕೋರ್ಸ್ ಕರಿಕ್ಯುಲಮ್, ಅಕ್ರಿಡಿಯೇಷನ್, ಪ್ಲೇಸ್ಮೆಂಟ್ ರೆಕಾರ್ಡ್, ಫ್ಯಾಕಲ್ಟಿ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್, ಅಲುಮಿನಿ ನೆಟ್ವರ್ಕ್ ಮತ್ತು ಫೀಸ್ ಎಲ್ಲವನ್ನೂ ಕಂಪೇರ್ ಮಾಡಿ. ಏಕೆಂದರೆ MBAನಲ್ಲಿ ಮತ್ತು ಎಕ್ಸ್ಪೋಜರ್ ಕೂಡ ನಿಮ್ಮ ಕರಿಯರ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀರುತ್ತದೆ. ಕೋರ್ಸ್ನ ಫೀಸ್ ಎಷ್ಟಿರಬಹುದು? ಇದೀಗ ಬಜೆಟ್ ಬಗ್ಗೆ ಮಾತಾಡೋಣ. MBA ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಫೀಸ್ ಒಂದು ಫಿಕ್ಸ್ಡ್ ಅಮೌಂಟ್ ಆಗಿರುವುದಿಲ್ಲ. ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಆಗಿದ್ದರೆ ಅದರ ರೆಪ್ಯುಟೇಷನ್ ಏನಿರುತ್ತೆ, ಲೊಕೇಶನ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಪ್ರೋಗ್ರಾಮ್ನ ಕ್ವಾಲಿಟಿ ಮತ್ತು ಫೆಸಿಲಿಟೀಸ್ ಹೇಗಿವೆ, ಇವೆಲ್ಲದರ ಮೇಲೆ ಫೀಸು ಬದಲಾಗಬಹುದು. ಕೆಲವು ಇನ್ಸ್ಟಿಟ್ಯೂಟ್ನಲ್ಲಿ ಒಟ್ಟು ಫೀಸು ಸುಮಾರು 5 ಲಕ್ಷದಿಂದ 15 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಕೂಡ ಇರಬಹುದು ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇರಬಹುದು. ಹೀಗಾಗಿ ಅಡ್ಮಿಷನ್ಗೆ ಹೋಗುವ ಮೊದಲು ಟೋಟಲ್ ಫೀಸ್ ಮಾತ್ರವಲ್ಲದೆ ಹಾಸ್ಟೆಲ್, ಲಿವಿಂಗ್ ಎಕ್ಸ್ಪೆನ್ಸಸ್, ಎಕ್ಸಾಮ್ ಫೀಸ್ ಮತ್ತು ಇತರ ಚಾರ್ಜಸ್ಗಳನ್ನು ಕನ್ಸಿಡರ್ ಮಾಡಿ. MBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಂತರ ಯಾವ ಜಾಬ್ ಸಿಗಬಹುದು? ಇದು ಈ ವಿಡಿಯೋದಲ್ಲಿಯೇ ನಿಮಗೆ ಅತ್ಯಂತ ಮುಖ್ಯವಾದ ಸೆಕ್ಷನ್. ಈ ಡಿಗ್ರಿ ಮುಗಿಸಿದ ನಂತರ ಕರಿಯರ್ ಆಪ್ಷನ್ಸ್ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುವುದಿಲ್ಲ. ನಿಮ್ಮ ಸ್ಪೆಷಲೈಸೇಷನ್ ಮತ್ತು ಸ್ಕಿಲ್ಗೆ ಅನುಗುಣವಾಗಿ ಹಲವು ಡೊಮೇನ್ಸ್ನಲ್ಲಿ ಕೆಲಸ ಮಾಡಬಹುದು. ಉದಾಹರಣೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಡೆವಲಪ್ಮೆಂಟ್, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್, ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್, ರಿಸ್ಕ್ ಮ್ಯಾನೇಜ್ಮೆಂಟ್, ಕಂಪ್ಲೈಯನ್ಸ್, ಇಂಟರ್ನ್ಯಾಷನಲ್ ಫೈನಾನ್ಸ್, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಕನ್ಸಲ್ಟೆನ್ಸಿ ಮುಂತಾದ ಕ್ಷೇತ್ರಗಳಲ್ಲಿ ಅವಕಾಶಗಳು ಹುಡುಕಬಹುದು. ಯಾವ ರೀತಿಯ ಕಂಪನೀಸ್ನಲ್ಲಿ ಕೆಲಸ ಮಾಡಬಹುದು? MBA ಇಂಟರ್ನ್ಯಾಷನಲ್ ಗ್ರಾಜ್ಯುಯೇಟ್ಸ್ಗೆ ಮಲ್ಟಿನ್ಯಾಷನಲ್ ಕಂಪನೀಸ್, ಬ್ಯಾಂಕ್ಸ್, ಕನ್ಸಲ್ಟೆನ್ಸಿ ಫರ್ಮ್ಸ್, ಟೆಕ್ನಾಲಜಿ ಕಂಪನೀಸ್, ಲಾಜಿಸ್ಟಿಕ್ ಕಂಪನೀಸ್ ಮತ್ತು ದೊಡ್ಡ ಕಾರ್ಪೊರೇಟ್ ಆರ್ಗನೈಸೇಷನ್ಗಳಲ್ಲಿ ಅಪಾರ್ಚುನಿಟೀಸ್ ಇರುತ್ತದೆ. ಉದಾಹರಣೆಗೆ HDFC ಬ್ಯಾಂಕ್ಸ್, HSBC, ಅಮೆಜಾನ್, ಗೂಗಲ್, ವಿಪ್ರೋ, ಎಸೆಂಚರ್, ಜಾನ್ಸನ್ ಆ್ಯಂಡ್ ಜಾನ್ಸನ್, ಬಾಸ್ಟನ್ ಕನ್ಸಲ್ಟೆನ್ಸಿ ಗ್ರೂಪ್ ಮುಂತಾದ ದೊಡ್ಡ ಆರ್ಗನೈಸೇಷನ್ಗಳಲ್ಲಿ
ಎಂಪ್ಲಾಯೀಸ್ ಒಂದು ರಿಲೆವೆಂಟ್ ರೋಲ್ಸ್ ಅಲ್ಲಿ ಇರಬಹುದು. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, MBA ಡಿಗ್ರಿ ಇದ್ದರೆ ಮಾತ್ರ ಈ ಕಂಪ್ನೀಸ್ನಲ್ಲಿ ಜಾಬ್ ಸಿಗುತ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ನಿಮ್ಮ ಕಾಲೇಜ್ ಅಕಾಡೆಮಿಕ್ ರೆಕಾರ್ಡ್ಸ್, ಎಂಟ್ರೆನ್ಸ್ ಸ್ಕೋರ್, ಇಂಟರ್ನ್ಶಿಪ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಅನಲಿಟಿಕಲ್ ಎಬಿಲಿಟಿ ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಇವೆಲ್ಲವೂ ನಿಮ್ಮ ಪ್ರೊಫೈಲ್ನಲ್ಲಿ ಪ್ರಮುಖವಾಗಿರುತ್ತದೆ. ಸ್ಯಾಲರಿ ಎಷ್ಟು ಸಿಗಬಹುದು ಅಂತ ಬಹಳಷ್ಟು ಜನ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿರಬಹುದು. ಸೊ MBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದ ತಕ್ಷಣ ಎಲ್ಲರಿಗೂ ಒಂದೇ ಸ್ಯಾಲರಿ ಸಿಗುವುದಿಲ್ಲ. ಸ್ಯಾಲರಿ ಮೇಲೆ ಹಲವು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತದೆ. ನಿಮ್ಮ ಕಾಲೇಜ್ ಯಾವುದು, ನಿಮ್ಮ ಸ್ಪೆಷಲೈಸೇಷನ್ ಯಾವುದು, ನಿಮ್ಮ ಸ್ಕಿಲ್ಸ್ ಹೇಗಿವೆ ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಾ, ಕಂಪನಿ ಯಾವುದು, ಜಾಬ್ ಲೊಕೇಶನ್ ಯಾವುದು, ರೋಲ್ಸ್ ಯಾವುದು, ಇವೆಲ್ಲವೂ ಸ್ಯಾಲರಿಯನ್ನು ಬದಲಾಯಿಸಬಹುದು. ಅದರಿಂದ ಆನ್ಲೈನ್ನಲ್ಲಿ ಕಾಣಿಸುವ ಒಂದು ಸ್ಯಾಲರಿ ಫಿಗರ್ ಅನ್ನು ನೋಡಿ ನಿಮ್ಮ ಫ್ಯೂಚರ್ ಸ್ಯಾಲರಿ ಎಂದು ಅಸ್ಯೂಮ್ ಮಾಡಬೇಡಿ. ಕೆಲವು ಎಂಟ್ರಿ ಲೆವೆಲ್ ರೋಲ್ಸ್ನಲ್ಲಿ ಆನ್ಯುವಲ್ ಪ್ಯಾಕೇಜ್ ಸುಮಾರು 5ರಿಂದ 8 ಲಕ್ಷ ರೇಂಜ್ನಲ್ಲಿ ಇರಬಹುದು. ರೆಪ್ಯೂಟೆಡ್ ಬಿ ಸ್ಕೂಲ್ಸ್ನಲ್ಲಿ ಗ್ರ್ಯಾಜುಯೇಟ್ಸ್ಗೆ ಇದಕ್ಕಿಂತ ಹೆಚ್ಚು ಪ್ಯಾಕೇಜ್ ಸಿಗುವ ಸಾಧ್ಯತೆ ಕೂಡ ಇದೆ. ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ ಹೆಚ್ಚಾದಂತೆ ಅಪಾರ್ಚುನಿಟೀಸ್ ಕೂಡ ಉತ್ತಮವಾಗಿರಬಹುದು. ಕೆಲವು ರೋಲ್ಸ್ನಲ್ಲಿ ಸ್ಯಾಲರಿ ಇನ್ನೂ ಹೆಚ್ಚಾಗಿರಬಹುದು, ವಿಶೇಷವಾಗಿ ಇಂಟರ್ನ್ಯಾಷನಲ್ ಫೈನಾನ್ಸ್, ಕನ್ಸಲ್ಟಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ನಲ್ಲಿ. ಆದರೆ ಇಲ್ಲಿ ಮತ್ತೆ ಅದೇ ಮಾತು, ಡಿಗ್ರಿಗಿಂತ ನಿಮ್ಮ ಸ್ಕಿಲ್ ಸೆಟ್ ಮತ್ತು ಎಕ್ಸ್ಪೀರಿಯನ್ಸ್ ನಿಮ್ಮ ಅರ್ನಿಂಗ್ ಪೊಟೆನ್ಷಿಯಲ್ಸ್ನಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಹಾಗಾದರೆ ಯಾವ ಸ್ಕಿಲ್ಸ್ ಡೆವಲಪ್ ಮಾಡಬೇಕು? ನೀವು MBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಲು ಸೀರಿಯಸ್ ಆಗಿದ್ದರೆ ಡಿಗ್ರಿ ಜೊತೆಗೆ ಕೆಲವು ಸ್ಕಿಲ್ಸ್ ಮೇಲೆ ಈಗಿನಿಂದಲೇ ಕೆಲಸ ಮಾಡಿ. ಮೊದಲಿನಿಂದಲೇ ಕಮ್ಯುನಿಕೇಷನ್ ಸ್ಕಿಲ್ಸ್. ನೀವು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆಗೆ ಟೀಮ್ ಜೊತೆಗೆ ಕೆಲಸ ಮಾಡುವಾಗ ಕ್ಲಿಯರ್ ಕಮ್ಯುನಿಕೇಷನ್ ಬಹಳ ಮುಖ್ಯ. ಎರಡನೆಯದು ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್. ಗ್ಲೋಬಲ್ ಎಕಾನಮಿ, ಮಾರ್ಕೆಟ್ಸ್ ಮತ್ತು ಬಿಸ್ನೆಸ್ ಟ್ರೆಂಡ್ಸ್ಗೆ ಬಿಸ್ನೆಸ್ ನಾಲೆಜ್ ಇರಬೇಕು. ಮೂರನೆಯದು ಅನಲಿಟಿಕಲ್ ಥಿಂಕಿಂಗ್. ಮಾರ್ಕೆಟ್ ಡೇಟಾ ನೋಡಿ ಬಿಸ್ನೆಸ್ ಡಿಸಿಷನ್ಸ್ ತೆಗೆದುಕೊಳ್ಳುವ ಸಾಮರ್ಥ್ಯ ಡೆವಲಪ್ ಮಾಡಿಕೊಳ್ಳಬೇಕು. ಮತ್ತು ನಾಲ್ಕನೆಯದು ನೆಗೋಸಿಯೇಷನ್ ಸ್ಕಿಲ್ಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ ನೆಗೋಸಿಯೇಷನ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಮತ್ತು ಐದನೆಯದು ಕಲ್ಚರಲ್ ಅವೇರ್ನೆಸ್. ಬೇರೆ ದೇಶದ ಕಸ್ಟಮರ್ಸ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ನೊಂದಿಗೆ ಕೆಲಸ ಮಾಡುವಾಗ ಅವರ ಕಲ್ಚರ್ ಮತ್ತು ಬಿಸ್ನೆಸ್ ಎಟಿಕ್ವಿಟೀಸ್ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತು, MBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದು ಕೇವಲ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಅಲ್ಲ. ಸರಿಯಾಗಿ ಬಳಸಿಕೊಂಡರೆ ಇದು ನಿಮ್ಮ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅನ್ನು ಲೋಕಲ್ನಿಂದ ಗ್ಲೋಬಲ್ಗೆ ಶಿಫ್ಟ್ ಮಾಡುವ ಅವಕಾಶವಿರುತ್ತದೆ. ಆದರೆ ಕೋರ್ಸ್ ಆಯ್ಕೆ ಮಾಡುವ ಮೊದಲು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಿಕೊಳ್ಳಿ, ನನಗೆ ನಿಜವಾಗಿಯೂ ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ ಕರಿಯರ್ ಮಾಡಬೇಕೇ? ಉತ್ತರ ಎಸ್ ಆಗಿದ್ದರೆ ಆಮೇಲೆ ನಿಮ್ಮ ಟಾರ್ಗೆಟ್ ಕಾಲೇಜ್ ಶಾರ್ಟ್ಲಿಸ್ಟ್ ಮಾಡಿ, ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿ, ನಿಮ್ಮ ಕಮ್ಯುನಿಕೇಷನ್ ಮತ್ತು ಅನಾಲಿಟಿಕಲ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿ, ಇಂಟರ್ನ್ಶಿಪ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಪಡೆಯಿರಿ ಮತ್ತು ಮುಖ್ಯವಾಗಿ ಡಿಗ್ರಿ ಮುಗಿಸುವಷ್ಟರಲ್ಲಿ ಗ್ಲೋಬಲ್ ಬಿಸ್ನೆಸ್ ಹೇಗೆ ನಡೆಯುತ್ತದೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಳ್ಳುವಷ್ಟು ನಿಮಗೆ ನಾಲೆಜ್ ಬಳಸಿಕೊಳ್ಳಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಕಂಪನೀಸ್ ಕೇವಲ ಡಿಗ್ರಿ ಹೊಂದಿರುವ ಎಂಪ್ಲಾಯೀಸ್ಗಿಂತ ಜಗತ್ತಿನ ಮಾರ್ಕೆಟನ್ನು ಅರ್ಥ ಮಾಡಿಕೊಂಡು ಹೊಸ ಅಪಾರ್ಚುನಿಟೀಸ್ ಹುಡುಕಿ ಬಿಸ್ನೆಸ್ ಅನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಎಕ್ಸ್ಪ್ಯಾಂಡ್ ಮಾಡಬಲ್ಲ ಪ್ರೊಫೆಷನಲ್ಸ್ ಬೇಕಾಗಿರುತ್ತದೆ ಮತ್ತು ಆ ಪ್ರೊಫೆಷನಲ್ಸ್ಗಳಿಗೆ ನೀವು ಒಬ್ಬರಾಗಿರುತ್ತೀರಾ. ಹಾಗಾಗಿ ನಿಮಗೆ MBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಈಗ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿರಬಹುದು. ನಿಮ್ಮ ಕರಿಯರ್ ಗೋಲ್ಸ್ಗೆ ಈ ಕೋರ್ಸ್ ಸೂಕ್ತವೇ ಅಥವಾ MBAನಲ್ಲಿ ಬೇರೆ ಸ್ಪೆಷಲೈಸೇಷನ್ ಆಯ್ಕೆ ಮಾಡುವುದು ಉತ್ತಮವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಸ್ನೇಹಿತರು ಮತ್ತು ಕರಿಯರ್ ಬಗ್ಗೆ ಕನ್ಫ್ಯೂಸ್ಡ್ ಆಗಿರುವ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ.
ಇಂತಹ ಕರಿಯರ್, ಎಜುಕೇಷನ್ ಮತ್ತು ಫ್ಯೂಚರ್ ಅಪಾರ್ಚುನಿಟೀಸ್ ಬಗ್ಗೆ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕಲಿಯುತ್ತೀರಿ ಮತ್ತು ಸ್ಕಿಲ್ ಬೆಳೆಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಕರಿಯರ್ ಅನ್ನು ಸ್ಮಾರ್ಟ್ ಆಗಿ ಬಿಲ್ಡ್ ಮಾಡಿಕೊಳ್ಳುತ್ತೀರಿ. ಧನ್ಯವಾದಗಳು.